ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಈಗಾಗಲೇ ಅಬ್ಬರದ ಪ್ರಚಾರ ಕೂಡ ಆರಂಭಿಸಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ಇರ್ತಕ್ಕಂಥದ್ದು ಎಲ್ಲ ಹೋದಲ್ಲಿ. ಸರ್ ಹೇಗೆ ಸರ್ ಎಲ್ಲ ಕಡೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ? ಪ್ರತಿ ಗ್ರಾಮಗಳಲ್ಲೂ ಪ್ರತಿ ವಾರ್ಡ್ಗಳಲ್ಲೂ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ಮತದಾರರು ಕೊಡ್ತಾ ಇದ್ದಾರೆ. ದುರಾಡಳಿತ ಕಾಂಗ್ರೆಸ್ ವಿರುದ್ಧ ಇವತ್ತು ಮತ ಯಾಚನೆ ಮಾಡಲಿಕ್ಕೆ ತಯಾರಿದ್ದಾರೆ. ಆಕಸ್ಮಿಕವಾಗಿ ಬಂದಂಥ ಚುನಾವಣೆಗೆ ಪ್ರತಿಯೊಬ್ಬ ಮತದಾರನು ಕೂಡ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದೆ, ನಾವಿವತ್ತು ಬಡವರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರೇ ಇದ್ದಾರೆ. ಅವರು ಮನೆಯ ಮಗನಾಗಿ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಮತಯಾಚನೆ ಮಾಡಿದಂಥ ಹೋದಂಥ ಸಂದರ್ಭದಲ್ಲಿ ಅವರೇ ಎಲ್ಲರೂ ಕೂಡ ಮನೆಯ ಮಗ ಬಂದಿದ್ದಾರೆ ಅಂತ ಹೇಳಿ ಅಷ್ಟು ಗೌರವವನ್ನು ಕೊಡೋದ್ರ ಮುಖಾಂತರ ಸನ್ಮಾನ ಮಾಡಿ ಸತ್ಕಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮತದಾರರು ಕೂಡ ಒಂದು ಹೊಸ ಉರುಪಿನಲ್ಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಗೆಲ್ಲುತ್ತೆ ದಕ್ಷಿಣದಲ್ಲಿ. ಖಂಡಿತ ಸರ್. ಈಗಾಗಲೇ ನಾವು ಕೂಡ ಗ್ರಾಮೀಣ ಭಾಗದಲ್ಲಿ ಸುತ್ತಾಡಿದ್ವಿ. ಇಲ್ಲೊಂದು ಕಡೆ ಬದಲಾವಣೆ ಗ್ರಾಮೀಣ ಭಾಗದ ಜನ ಮೊದಲನೆಯದಾಗಿ ನಾವು ಮುಂಚೆ ಎಲ್ಲ ಶಾಮನೂರು ಕುಟುಂಬಕ್ಕೆ ಮತ ಹಾಕ್ತಿದ್ವಿ. ಈ ಬಾರಿ ಒಂದು ಸಾಮಾನ್ಯ ಒಂದು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಅವ್ರನ್ನ ಬದಲಾವಣೆ ಬಯಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಇದೇ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿತ್ತು. ಈಗಾಗಲೇ ನನ್ನ ಜೊತೆಗೆ ಅಜಯ್ ಕುಮಾರ್ ಅವರಿದ್ದಾರೆ, ಯಶವಂತರಾವ್ ಇದ್ದಾರೆ, ರಾಜಹಳ್ಳಿ ಶಿವಕುಮಾರ್ ಇದ್ದಾರೆ, ದೇವರಮನಿ ಶಿವಕುಮಾರ್ ಇದೆ, ಎಲ್ಲ ಏನು ನಾವು ಸತೀಶ್ ಅಣ್ಣರಿದ್ದಾರೆ. ಏನಿವತ್ತು ನಾವೆಲ್ಲ ಟಿಕೆಟ್ ಕೇಳಿದ್ವಿ, ಇವತ್ತು ನನ್ನ ಜೊತೆಗೆ ಭುಜಕ್ಕೆ ಭುಜ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆ ಆಗ್ತಾ ಇವತ್ತು ನಾನೇ ಶ್ರೀನಿವಾಸ್ ದಾಸ್ಕರಿಯಪ್ಪ ಅಂತ ಹೇಳಿ ಪ್ರತಿಯೊಬ್ಬರು ಕೆಲಸ ಮಾಡ್ತದೆ. ಹಿರಿಯರು ಬೂತ್ ಮಟ್ಟದ ಕಾರ್ಯಕರ್ತರು ಈಗಾಗಲೇ 3-4 ಬಾರಿ ಕರಪತ್ರಗಳನ್ನು ಮನೆ ಮನೆಗೆ ತಲುಪಿಸಿ ಕೂತು ಮಾತನಾಡಿ ಯಾಕೆ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು ಅಂತೇಳಿ ಈಗಾಗಲೇ ಅವರು ಕೂಡ ಇವತ್ತು ಮತಯಾಚನೆ ಮಾಡಿದ್ದಾರೆ. ಒಟ್ಟಾರೆ ಎಲ್ಲರೂ ಕೂಡ ಬೂತ್ ಮಟ್ಟದ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಜಿಲ್ಲಾ ಮುಖಂಡರು, ಸಚಿವರು, ಶಾಸಕರು, ಮಾಜಿ ಸಂಸದರು ಎಲ್ಲರೂ ಸೇರಿ ಒಂದಾಗಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲುತ್ತೆ. ಸರ್ ಇನ್ನೊಂದು ಸರ್, ಇದು ಕೊನೆಯದಾಗಿ ಸರ್ ಏನಂದರೆ ರಾಜ್ಯ ಸರ್ಕಾರನೇ ದಾವಣಗೆರೆಯಲ್ಲಿ ಬಿಟ್ಬಿಟ್ಟಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಭಯ ಈಗಾಗಲೇ ಸ್ಟಾರ್ಟ್ ಆಗಿದೆಯಾ ಅಂತ ಕಾಂಗ್ರೆಸ್ನವ್ರಿಗೆ? ರಾಜ್ಯ ಸರ್ಕಾರ ಎಲ್ಲ ಕೂಡ ಬಂದಿದೆ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಹೊಡೆತಕ್ಕೆ ಹೆದರಿದ್ದಾರೆ. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಶ್ರೀನಿವಾಸ್ ದಾಸ್ಕರಿಯಪ್ಪನವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೋದೆ, ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.